ಈಗ ಎಂತ ಮಾಡುದು ಮಗ? ಎಂತ ಅಡುಗೆ ಮಾಡುವ ಇವತ್ತೆ? ಬಂಗಡೆ ಮಸಾಲಾ ಫ್ರೈ. ಇವನಂದೆ ಕೊಡು. ಹಾಕ್ತೆ. ಖಾರ ಪುಡಿ ಕೊಡು. ನೀ ಹಾಕ್ತೀಯಾ? ಹಾಕಿದ್ರೆ ಕಣ್ಗಾರೋದು ನಾ ಹಾಕ್ತೆ ಕೆಳಗಿಂದ. ಉಪ್ಪು ಅರಿಶಿನ ಪುಡಿ ಅಷ್ಟೆಲ್ಲ ಬೇಡವಾ? ಸ್ವಲ್ಪ ಸ್ವಲ್ಪ ಹಾಕಿ ಹೇಳುತ್ತೆ. ಸಾಕು. ಕಡೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದಾಮ ಹಾಕ್ತೆ. ಚಿಲ್ಲರೆ ಜಾಸ್ತಿ ಬಿದ್ದು ಹೋಗ್ಬಿಡ್ತದೆ. ಎಂತದದು? ಅಷ್ಟು ಇದು ಸ್ವಲ್ಪ ಇದೆಂತದ್ದು ನಿಂಗೆ ಗೊತ್ತಿಲ್ಲಲ್ಲ? ಮಸಾಲ. ಮೀನ್ ಸಾರು ಮಾಡಿದ ಮಸಾಲ ಹಾಕ್ತ್ಯಾ? ಅಮ್ಮ ಕಲಿಸ್ತೆ. ಖಾರ ಇದಾಗ್ತದೆ, ಉರಿತದಿದ್ದಾರೆ. ಬೇಡ, ಉಪ್ಪು ಸಾಕು ಮಗಳು. ಸ್ವಲ್ಪ ತೆಳ್ಳು ಮಾಡ್ಕೊಳುವ. ಸಾಕು ಸಾಕು. ಈಗೆಂತ ಮಾಡುವ? ಸ್ವಲ್ಪ ಹಚ್ಚುದು. ಈಗ ಸ್ವಲ್ಪ ಮಸಾಲ ಫ್ರೈಗೆ ಸ್ವಲ್ಪ ಹಚ್ಕೊಂಡು ಒಂದ್ಸಲ ಫ್ರೈ ಮಾಡೋದು ಅಷ್ಟೇ. ಕಡೆ ಮತ್ತೆ ಮಸಾಲದಲ್ಲಿ ಹಾಕೋದು ಅಷ್ಟೇ. ಮತ್ತೆ ಫ್ರೈ ಮಾಡೋದು. ನಿಂಗೆ ತೋರಿಸ್ತೆ ಅಮ್ಮ ಹೆಂಗೆ ಮಜಾ ಮಾಡುವ. ಇಲ್ಲಿ ನೋಡು, ನೀನು ಹೆಂಗ್ ಮಾಡೋದು ನೋಡ್ಕ. ಇದು ಒಂದ್ಸಲ ಫ್ರೈ ಮಾಡಿ ಮತ್ತೆ ಮಸಾಲೆದಲ್ಲಿ ಮತ್ತೆ ಫ್ರೈ ಮಾಡೋದು. ಸಾಕು. ಎಣ್ಣೆ ಹಾಕ್ಲಾ? ಸ್ವಲ್ಪ ಎಣ್ಣೆ ಹಾಕೊಳ್ಳೋದಾ? ಎಣ್ಣೆ ಹಾಕಿದ್ಮೇಲೆ ಎಂತ ಮಾಡಿದಳು? ಬಂಗಡೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳ. 1 2 3 5 6 ಆಯ್ತು. ಈಗ ಸ್ವಲ್ಪ ಮರ್ಚ್ ಹಾಕ್ತಾ ಇದು. ಮತ್ತೆ ಕಡೆ ಮಸಾಲಲ್ಲಿ ಫ್ರೈ ಮಾಡಬೇಕು. ಇದು ಹಿಂಗೆ ಖಾಲಿ ಜಸ್ಟ್ ಫ್ರೈ ಮಾಡ್ಕೊಳ್ಳೋದು. ಈಗ ಮತ್ತೆಂತ ಮಾಡೋದು ಗೊತ್ತದ್ಯಾ? ನೆಕ್ಸ್ಟ್ ಮತ್ತೊಂದು ಬಂಡಿ ತಗೊಂಡು ಒಲೆ ಮೇಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕೋದು. ಈಗ ಸ್ವಲ್ಪ ಮಸಾಲೆ ಹಾಕುವ. ಅವಾಗ ಕಲ್ಸೋದು ಇಷ್ಟಲ್ಲ ಜಾಸ್ತಿ. ನೋಡು, ಮಸಾಲನ ಚಲೋ ಫ್ರೈ ಮಾಡ್ಕೊಬೇಕು. ಹೀಗೆ ಬಂಗಡೆ ಹಾಕುವ. ಮಸಾಲೆ ಚಂದ ಫ್ರೈ ಆದ್ಮೇಲೆ
ಮಸಾಲೆ ಜಾಸ್ತಿ ಬೇಕಂದ್ರೆ ಹಿಂಗೆ ಮಾಡೋದು, ರೋಸ್ಟ್ ಮಾಡಬೇಕಂದ್ರೆ ಸ್ವಲ್ಪ ಜಾಸ್ತಿ ಹೊತ್ತು ಬಂಡಿ ಮೇಲೆ ಇಟ್ಟರೆ ಆಯ್ತು ಅಷ್ಟೇ. ಹಂಗೆಲ್ಲ ರೋಸ್ಟ್ ಮಾಡಿದ್ರೆ ಇಷ್ಟ. ಚಲೋ ಆಗದೆ ಮಗ.